ಮತ್ಸ್ಯ ಕನ್ಯೆಯರ ಮರ್ಮಡ್ ಲೈವ್ ಶೋನ ನೀವೇನಾದರೂ ಅನುಭವವನ್ನು ಪಡ್ಕೋಬೇಕು ಅಂದರೆ, ನೋಡಲೇಬೇಕು ಅಂದರೆ, ಲೈವ್ ಶೋ ನೋಡಲೇಬೇಕು ಅಂದರೆ ಬನ್ನಿ ನಮ್ಮ ತುಮಕೂರಿನ ಉತ್ಸವಕ್ಕೆ. ನಮ್ಮ ತುಮಕೂರು ಇದು ಲೈವಲ್ಲಿ ನಡೀತಾ ಇದೆ. ತುಮಕೂರು ಉತ್ಸವದಲ್ಲಿ ಯಾರು ಮಿಸ್ ಮಾಡ್ಕೋಬೇಡಿ. ಇದು 24ನೇ ತಾರೀಕಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು. ಬನ್ನಿ, ಆದಷ್ಟು ಬೇಗ ಬಂದು ಈ ಅನುಭವಗಳನ್ನು ಪಡ್ಕೊಡಿ. ಲೈವ್ ಪೆಟ್ ಶೋ ನಡೀತಾ ಇದೆ ಈ ನಮ್ಮ ತುಮಕೂರಿನ ಉತ್ಸವದಲ್ಲಿ. ಒಂದು ಅದ್ಭುತವಾದಂಥ ಒಂದು ವಿಸ್ಮಯಕಾರಿ ಪ್ರಪಂಚವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎಲ್ಲ ಲೈವಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಇವೆಲ್ಲ ವಿಶಿಷ್ಟವಾಗಿರ್ತಕ್ಕಂಥ ನೋಡಿ, ಜೊತೆಗೆ ಇಡೀ ಮತ್ಸ್ಯ ಲೋಕವನ್ನೇ ತೊಗೊಂಬಂದಿದ್ದಾರೆ. ಟನ್ನಲಲ್ಲಿ ಆ ಒಂದು ಅಂಡರ್ಗ್ರೌಂಡಲ್ಲಿ ಆ ಮೀನುಗಳನ್ನು ತೊಗೊಂಬಂದಿರ್ತಕ್ಕಂಥದ್ದು, ಲೈವ್ ಪೆಟ್ ಶೋಗಳನ್ನು ತೊಗೊಂಬಂದಿರ್ತಕ್ಕಂಥ ನೋಡಿ. ಅಲ್ಲಿ ಪಕ್ಷಿಗಳು, ಹಾವು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನೆಲ್ಲವನ್ನು ಸಹ ಲೈವಲ್ಲಿ ತೊಗೊಂಬಂದು ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ನಮ್ಮ ತುಮಕೂರು ಉತ್ಸವದಲ್ಲಿ ಕೆಲವು ದಿನಗಳು, ಇನ್ನೂ 1 ತಿಂಗಳುಗಳ ಕಾಲ ಇರುತ್ತೆ ಇದು. ಜೊತೆಗೆ ಫ್ಯಾಮಿಲಿ ಸಮೇತ ಬಂದು ಇವುಗಳನ್ನೆಲ್ಲವನ್ನು ಎಂಜಾಯ್ ಮಾಡ್ಬೋದು. ಸೊ ಹಾಗಾದರೆ ಇನ್ನು ಏನೇನಿದೆ ಡೀಟೇಲಾಗಿ ತೋರಿಸ್ತೀನಿ. ಬನ್ನಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡ್ದಂಗೆ ಬನ್ನಿ. ನಮ್ಮ ತುಮಕೂರು ಉತ್ಸವಕ್ಕೆ ಭೇಟಿ ನೀಡಿ ನೀವು ಒಂದ್ಸರಿ. ಆ ತುಮಕೂರು ಉತ್ಸವ ಎಲ್ಲಿ ನಡೀತಾ ಇದೆ ಅಂದರೆ, ನಮ್ಮ ತುಮಕೂರಿನ ಅಮಾನಿಕೆರೆಯ ಗ್ಲಾಸ್ ಹೌಸಲ್ಲಿ ನಡೀತಾ ಇರತಕ್ಕಂಥದ್ದು ಈ ನಮ್ಮ ತುಮಕೂರು ಉತ್ಸವ. ಮತ್ಸ್ಯ ಕನ್ಯೆಯರ ಲೋಕ, ಜೊತೆಗೆ ಮತ್ಸ್ಯ ಲೋಕವನ್ನೇ ಸಹ ಮೀನುಗಳನ್ನು ಇಲ್ಲೆಲ್ಲ ತೊಗೊಂಬಂದಿರ್ತಕ್ಕಂಥದ್ದು ಲೈವ್ ಆಗಿ ನೀವು ನೋಡ್ಬೋದು. ಇಲ್ಲಿ ಯಾವುದು ಸಹ ಇಲ್ಲಿ ಆರ್ಟಿಫಿಷಿಯಲ್ ಇಲ್ಲ, ಕೆಲವೊಂದು ಬಿಟ್ಟರೆ ಎಲ್ಲದೂ ಸಹ ಲೈವಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಒಂದಿಷ್ಟು ಹೊಸ ಅನುಭವ ನಮ್ಮ ಮಕ್ಕಳಿಗೆ ಸಿಗುತ್ತೆ, ಎಲ್ಲರಿಗೂ ಸಿಗುವಂಥದ್ದಾಗುತ್ತೆ. ಬನ್ನಿ ನೋಡೋಣ, ಒಳಗಡೆ ತೋರಿಸ್ತೀನಿ ನೋಡಿ. ಇದು ಟಿಕೆಟ್ ಕೌಂಟರು. ಪ್ರವೇಶದಾರ ಒಬ್ಬರಿಗೆ 80 ರೂಪಾಯಿ. 3 ವರ್ಷ ಮೇಲ್ಪಟ್ಟೆ ಯಾವುದೇ ಮಕ್ಕಳಿಗಾದರೂ ಸಹ ಒಬ್ಬರಿಗೆ 80 ರೂಪಾಯಿ ಟಿಕೆಟ್ ತೊಗೊಳ್ತಾ ಇದ್ದಾರೆ ಹೊರತು 80 ರೂಪಾಯಿ ಟಿಕೆಟ್ ಕೊಟ್ಟು ತೊಗೊಂಡು ನಾವೇನು ಮಾಡಬೇಕು, ಒಳಗಡೆ ಹೋಗಬೇಕು. ನೋಡಿ, ಇದು ಮತ್ಸ್ಯ ಲೋಕದ ಒಂದಿಷ್ಟು ಎಂಟ್ರಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ತುಮಕೂರು ಉತ್ಸವದಲ್ಲಿ ಜಲಕನ್ಯಾ ಮತ್ತು ಸಾಕು ಪ್ರಾಣಿಗಳ ಪ್ರದರ್ಶನ, ಪೆಟ್ ಶೋ, ಇದು ಜಲಕನ್ಯರನ್ನು ತೋರಿಸ್ತೀನಿ. ಬನ್ನಿ ಹೇಗೆ ಇದ್ದಾರೆ ಅಂತಕ್ಕಂಥದ್ದು ನೋಡಿ. ಇಲ್ಲಿ ಪ್ರಾರಂಭದಲ್ಲೇ ಒಂದಿಷ್ಟು ಅಮೆಝಾನ್ ಪಾರ್ಕ್ ಏನಿದ್ದಲ್ಲ ಆ ಒಂದು ಥೀಮನ್ನು ತೊಗೊಂಬಂದಿರ್ತಕ್ಕಂಥದ್ದು. ಸೊ ಅದು ಒಂದಿಷ್ಟು ಚೆನ್ನಾಗಿ ಇರ್ತು. ತನ್ನ ಮಕ್ಕಳೆಲ್ಲ ಚೆನ್ನಾಗಿ ಫೋಟೋಗಳನ್ನೆಲ್ಲ ತೆಗೆಸ್ತಾ ಇದ್ದಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡಿ. ಆ ಟ್ರೀಗಳಾಗ್ಬೋದು, ಲೈಟಿಂಗ್ಸ್ ಆಗ್ಬೋದು, ತುಂಬ ಚೆನ್ನಾಗಿತ್ತು. ಎಂಟ್ರಿ ಗ್ರ್ಯಾಂಡ್ ವೆಲ್ಕಮ್ ಇದೆ. ಫೀಲ್ ಕೊಡುತ್ತೆ, ನೈಜವಾಗಿದ್ದಾವೇನೋ ಅನ್ನೋ ಒಂದಿಷ್ಟು ಫೀಲ್ಗಳನ್ನು ಕೊಡ್ತಕ್ಕಂಥದ್ದಾಗುತ್ತೆ ನೋಡಿ. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಶೋಗಳನ್ನು ಇಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ನಮ್ಮ ತುಮಕೂರಿನ ಗ್ಲಾಸ್ ಹೌಸು ಆ ಒಂದು ಆವರಣದಲ್ಲಿ ಸುಮಾರು ಇನ್ನೂ 1 ತಿಂಗಳುಗಳ ಕಾಲ ಇರುತ್ತೆ. ಮಿಸ್ ಮಾಡ್ಕೋಬೇಡಿ, ಫ್ಯಾಮಿಲಿ ಸಮೇತ ಬಂದು ನೋಡುವಂತಹ ಒಂದು ಶೋ ಇದು. 80 ರೂಪಾಯಿ ವರ್ತ್ಫುಲ್. ಬಂದು ಶಾಪಿಂಗ್ ಮಾಡಿಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಮ್ಯಾಜಿಕ್ ಶೋ ಇದೆ ನೋಡಿ. ಇದು ಮೀನುಗಳು, ಹೊಸ ಲೋಕವನ್ನೇ, ಮೀನುಗಳ ಲೋಕವನ್ನು ಮಕ್ಕಳಿಗೆ ತೋರಿಸ್ಬೋದು. ಟನ್ನಲಲ್ಲಿ ಇವುಗಳ ಮೀನುಗಳನ್ನೆಲ್ಲ ತೋರಿಸ್ತಾ ಇರ್ತಕ್ಕಂಥ ತುಂಬ ಚೆನ್ನಾಗಿದೆ. ಮಕ್ಕಳುಗಳಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ರು, ನಾವು ನೋಡಿವಿ. ಎಲ್ಲ ಮಕ್ಕಳುಗಳನ್ನ ಫ್ಯಾಮಿಲಿ ಸಮೇತ ಬಂದು ನೋಡುವಂಥ ಒಂದು ಕಾರ್ಯಕ್ರಮ ಇದು. ಯಾವುದೋ ಎಲ್ಲೋ ಹೋಗೋದಕ್ಕಿಂತ, ದೂರ ಹೋಗೋದಕ್ಕಿಂತ ಬನ್ನಿ, ಇಲ್ಲೇ ಇನ್ನೂ 1 ತಿಂಗಳ ಕಾಲ ಇರುತ್ತೆ. ಒಂದ್ಸಲ ಎಂಜಾಯ್ ಮಾಡ್ಕೊಂಡೋಗಿ ಥರ ವೆರೈಟಿ ಆಗಿರ್ತಕ್ಕಂತಹ ಮೀನುಗಳ ಲೋಕವನ್ನು ನಾವಿಲ್ಲಿ ನೋಡ್ಬೋದು. ಸಣ್ಣವು, ದೊಡ್ಡವು, ಎಲ್ಲ ಥರದ ವೆರೈಟಿ ಆಗಿರ್ತಕ್ಕಂಥ ಮೀನುಗಳಿದ್ದಾವೆ. ಯಾವುದ್ರದ್ದೇ ಆಗಿರ್ತಕ್ಕಂಥ ವಿಶೇಷತೆಗಳಿದ್ದಾವೆ. ನೀವು ಮಕ್ಕಳಿಗೆ ತೋರಿಸಿ ನೋಡಿ. ಇವು ಈ ರೀತಿಯಾಗಿರ್ತಕ್ಕಂಥವಂಥ ಅವ್ರಿಗೂ ಒಂದಿಷ್ಟು ಅನುಭವಗಳು ಆಗ್ತವೆ. ಆ ರೀತಿಯಾದಂತಹ ಒಂದಿಷ್ಟು ಮೀನುಗಳ ಲೋಕವನ್ನು ಇಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇಲ್ಲಿ ಹೇಗಿದೆ. ಇದೊಂದು ವಿಶಿಷ್ಟ ಪ್ರಪಂಚ. ನಾವು ಸಮುದ್ರದ ಆಳದಲ್ಲಿ ಸಿಗುವಂಥ ಅನೇಕ ಥರದ ಮೀನುಗಳನ್ನೆಲ್ಲವನ್ನು ಸಂಗ್ರಹ ಮಾಡಿಕೊಂಡು ಮತ್ಸ್ಯ ಲೋಕವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿ. ಹೀಗೆ ಟನ್ನಲಲ್ಲಿ ವಿಶೇಷವಾಗಿರ್ತಕ್ಕಂತಹ ಮೀನುಗಳನ್ನೆಲ್ಲವನ್ನು ಸಂಗ್ರಹ ಮಾಡಿ ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಈ ರೀತಿಯಾದಂಥ ಪ್ರದರ್ಶನಗಳನ್ನು, ಮನೋರಂಜನಾ ಪ್ರದರ್ಶನಗಳನ್ನು ನಮ್ಮ ತುಮಕೂರಿನ ಗ್ಲಾಸ್ ಹೌಸಲ್ಲಿ ಕೊಡ್ತಾನೆ ಇದ್ದಾರೆ. ಸೊ ನಾವು ಸಹ ಅವುಗಳನ್ನು ನೋಡಿ ಸವಿತಾ ಇದ್ದೀವಿ. ಸೊ ಹಾಗೆ ನೀವು ಬಂದು ಇವುಗಳನ್ನೆಲ್ಲವನ್ನು ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂತ ಈ ವಿಡಿಯೋವನ್ನು ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲ ಸ್ಕಿಪ್ ಮಾಡಿದಲ್ಲಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ಮತ್ಸ್ಯಲೋಕ ಮತ್ತು ಆ ಒಂದು ಕನ್ಯೆಯರನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಈಗ ತೋರಿಸ್ತೀನಿ ನೋಡಿ. ಇವರೇ ಜಲಕನ್ಯೆಯರು. ಮತ್ತು ಇಡೀ ಜನಗಳೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಜನಗಳೆಲ್ಲ ತುಂಬಿ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಜಲಕನ್ಯೆಯರನ್ನು ನೋಡೋದಕ್ಕೆ. ಮರ್ಮಡ್ ಶೋ ಅಂತ ಕರೀತಾರೆ ಇದನ್ನು. ಸೊ ವಿಶೇಷವಾಗಿ ಇವು ತುಮಕೂರಿನಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡಿದಂಗೂ ಸಹ ಈ ರೀತಿಯಾದಂಥ ಒಂದಿಷ್ಟು ಜಲಕನ್ಯೆಯರನ್ನು. ಅವರು ನೀರಿನಲ್ಲೇ ಯಾವ ಲೈವ್ ಶೋ ಇದು, ಯಾವುದೇ ಒಂದಿಷ್ಟೇನು ಆರ್ಟಿಫಿಷಿಯಲ್ ಅಲ್ಲ, ಯಾವುದೇನು ಟಿ ವಿನಲ್ಲಿ ತೋರಿಸ್ತಾ ಇಲ್ಲ. ಲೈವಲ್ಲಿ ಅವರು ಅಲ್ಲಿ ನೀರಿನಲ್ಲಿ ಈಜಾಡ್ತಾ ಇರ್ತಕ್ಕಂಥದ್ದು ಮೀನಿನ ವೇಷವನ್ನು ಹಾಕ್ಕೊಂಡು ಈ ಜಲಕನ್ಯೆಯರು ಅಂತ ಕರೆದಿದ್ದಾರೆ. ಜನಗಳನ್ನೆಲ್ಲ ಅವರು ಸಹ ಮಾತಾಡಿಸ್ಕೊಂಡು ನೀರಿನೊಳಗಡೆ ಅವ್ರಿಗೆ ರಿಯಾಕ್ಟ್ ಮಾಡಿಕೊಂಡು, ಅವ್ರಿಗೆ ಬಾಯಿ ಎಳ್ಕೊಂಡು, ಹಾಯ್ ಎಳ್ಕೊಂಡು ಎಲ್ಲದನ್ನು ಮಾಡ್ತಾ ಇದ್ದಂಥದ್ದು ಅವರು. ಅದು ಒಂದು ಸಾಹಸದ ಒಂದು ದೃಶ್ಯಗಳಿವೆಲ್ಲ. ನಾವು ಉಸಿರುಗಟ್ಕೊಂಡು ಮಾಡಬೇಕು ಆ ಕೆಲಸವನ್ನು. ಹಾಗೆ ಜನಗಳಿಗೆ ಬೇಜಾರಾಗ್ದಂಗೆ ಅದೊಂದು ಮತ್ಸ್ಯ ಕನ್ಯರು ತಮ್ಮ ಒಂದಿಷ್ಟು ಪ್ರದರ್ಶನವನ್ನು ಮಾಡ್ತಾಯಿದ್ರು. ಜನಗಳಂತೂ
ಕಿಕ್ಕಿರಿದು ನೋಡ್ತಾ ಇದ್ರು. ಈ ಒಂದು ಮುಂದಕ್ಕೆ ಹೋಗ್ತಾ ಇಲ್ಲ ಜನಗಳು, ಅಷ್ಟು ರಶ್ ಇದ್ದಂಥದ್ದು. ವೀಕೆಂಡ್ ಆಗಿತ್ತು, ನಾವು ಹೋದಂಥ ಸಂದರ್ಭದಲ್ಲಂತೂ ಇನ್ನೂ ಹೆಚ್ಚಿನದಾಗಿ ರಶ್ ಇತ್ತು. ನೋಡಿ, ಆ ಚಾಲಕನ್ಯರೆಲ್ಲ ಹೇಗೆ ಫೋಟೋಗಳಿಗೆಲ್ಲ ಫೋಸ್ ಕೊಡ್ತಾ ಇದ್ರು, ಜನಗಳೆಲ್ಲ ಅದಕ್ಕೆ ಸ್ವೀಕರಿಸ್ತಾ ಇದ್ರು. ತುಂಬ ಚೆನ್ನಾಗಿ ಒಂದಿಷ್ಟು ರೆಸ್ಪಾನ್ಸ್ ಬಂದಿದೆ ಈ ಒಂದು ತುಮಕೂರು ಉತ್ಸವಕ್ಕೆ. ಈ ಸಲ ಅಂತೂ ತುಂಬ ಭರ್ಜರಿ ರೆಸ್ಪಾನ್ಸ್ ಬಂದಿದೆ. ನೀವೇನ ಮಿಸ್ ಮಾಡಿಕೊಂಡ್ರಿ ಮತ್ತೆ ಸಿಗೋದಿಲ್ಲ. ಹೋಗಿ ಒಂದ್ಸಲಿ ಕುಟುಂಬ ಸಮೇತವಾಗಿ ಹೋಗೊಂಡು ಒಳ್ಳೆ ಶಾಪಿಂಗ್ ಆಗುತ್ತೆ, ಒಳ್ಳೆ ಫುಡ್ ಸ್ಟ್ರೀಟ್ ಇದೆ, ಒಳ್ಳೆ ಲೈಫ್ ಪೆಟ್ ಶೋಗಳಿದ್ದಾವೆ, ಪ್ರಾಣಿ ಪಕ್ಷಿಗಳೆಲ್ಲ ನೋಡ್ತಾ ಇದ್ರಿಲ್ಲ. ಪಕ್ಷಿಗಳು ವೆರೈಟಿ ಆಫ್ ಪಕ್ಷಿಗಳನ್ನು, ಬರ್ಡ್ಸ್ಗಳನ್ನೆಲ್ಲ ತೊಗೊಂಬಂದಿರ್ತಕ್ಕಂಥ, ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ ಅಂತಹ ಒಂದಿಷ್ಟು ಪ್ರಾಣಿ ಪಕ್ಷಿಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಆ ಪಕ್ಷಿಗಳನ್ನೆಲ್ಲವನ್ನು ಅವರು ಇಲ್ಲಿ ಶೋಗೆ ತಂದಿರ್ತಕ್ಕಂಥ. ನೋಡಿ, ಇಲ್ಲೆಲ್ಲ ಲೈವಲ್ಲಿ ಇದೆ, ಎಲ್ಲವೂ ಸಹ ಜೀವಂತ ಇರ್ತಕ್ಕಂಥವು, ಯಾವೇನೋ ಆರ್ಟಿಫಿಷಿಯಲ್ ಅಲ್ಲ, ಏನಲ್ಲ. ಒಂದು ಸಣ್ಣ ಪುಟ್ಟ ಒಂದು ಪಾರಿವಾಳದಿಂದ, ಕೋಳಿಯಿಂದ ಹಿಡಿದು ವಿಶೇಷವಾಗಿರ್ತಕ್ಕಂತಹ ಗುಬ್ಬಚ್ಚಿ ಬರ್ಡ್ಗಳನ್ನು, ವಿಶೇಷವಾಗಿರ್ತಕ್ಕಂಥ ಆ ಹೆಸರುಗಳನ್ನೆಲ್ಲ ಹಾಕಿದ್ದಾರೆ ಅಲ್ಲಿ. ನೋಡಿ, ಇಲ್ಲಿ ಬ್ಲೂ ಮಾಸ್ಕ್ಡ್ ಬರ್ಡ್ ಅಂತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಪ್ರಪಂಚವನ್ನು, ನಮ್ಮ ಪಕ್ಷಿ ಪ್ರಪಂಚವನ್ನು ನಮಗೆ ಪರಿಚಯ ಮಾಡ್ತಾರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತಕ್ಕಂಥ ಒಂದು ವಿಭಾಗ ಅಂದರೆ ಈ ಪಕ್ಷಿ ಲೋಕ. ಎಲ್ಲರಿಗೂ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ವೆರೈಟಿ ಆಗಿದ್ದಾವೆ, ಚಿಕ್ಕವು ದೊಡ್ಡವು ಎಲ್ಲ ಥರದ ಪಕ್ಷಿಗಳನ್ನು ಸಹ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಗಿಳಿನಲ್ಲಿ ವೆರೈಟಿ ಆಫ್ ಗಿಳಿಗಳೆಲ್ಲ ನೋಡ್ತಾ ಇದ್ದೀವಿ. ನೋಡಿ, ಇದು ಲೈವ್ ಅನುಭವಗಳನ್ನ ಪಡ್ಕೋಬೋದಾಗಿರ್ತಕ್ಕಂಥದ್ದು ಒಂದು ಶೋ ಇದು. ನೋಡಿ, ಅಲ್ಲಿ ಮಕ್ಕಳು ಒಂದು 500 ರೂಪೀಸ್ ಆಗುತ್ತೆ ಒಳಗಡೆಗೆ, ಅದನ್ನು ಚಾರ್ಜ್ ಮಾಡ್ತಾರೆ. ಒಂದು ಸೆಲ್ಫಿಯನ್ನು ತಕ್ಕೊಂಡು, ಒಂದು ಫೋಟೋವನ್ನು ತಕ್ಕೊಳ್ಳೋದಕ್ಕೆ ಮಕ್ಕಳು ಆ ಪಕ್ಷಿಯನ್ನು ಹಿಡಿದು ತಾವು ಒಂದು ಫೋಸನ್ನು ಕೊಡ್ಬೋದು. ನೋಡಿ, ಇಲ್ಲಿ ಈ ರೀತಿಯ ಮಕ್ಕಳೆಲ್ಲರೂ ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ, ಎಷ್ಟು ಖುಷಿಯಿಂದ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಭುಜದ ಮೇಲೆನ ಕೂರಿಸ್ಕೋಬೋದು, ತಲೆ ಮೇಲೆನ ಕೂರಿಸ್ಕೋಬೋದು, ಕೈಯೆಲ್ಲ ಕೂರಿಸ್ಬೋದು. ಹಾಗೆ ಹಾವು ಸಹ ತೊಗೊಂಬಂದಿದ್ದಂಥದ್ದು. ಆ ಹಾವನ್ನು ಸಹ ನಾವೇನು ಮಾಡ್ಬೋದು, ಭುಜದ ಮೇಲೆ, ನೆಗಲ ಮೇಲೆಲ್ಲ ಬಿಟ್ಕೊಂಡು ಬೇಕಾದ್ರೆ ಅದನ್ನು ಸಹ ಫೋಟೋವನ್ನು ತೆಗೆಸ್ಕೊಳ್ಬೋದಾಯಿತು. ಅದಕ್ಕೆ ತುಂಬ ಭಯ ಬೀಳ್ತಾ ಇದ್ದಂಥದ್ದು ಜನಗಳು. ಪಕ್ಷಿ ಆದ್ರೇನೋ ಪರವಾಗಿಲ್ಲ, ಆದರೆ ಈ ಹಾವು ಅಂದರೆ ತುಂಬ ಭಯ ಬೀಳ್ತಾ ಇತ್ತು. ಸ್ವಲ್ಪ ನೋಡ್ತಾ ಇದ್ದೀವಿ, ನಾವೆಲ್ಲ ದೂರ ನಿಂತಿರ್ತಕ್ಕಂಥದ್ದು. ಈ ರೀತಿಯಾದಂಥ ಅನುಭವಗಳನ್ನು ಪಡ್ಕೋಬೋದಾಯಿತು. ಬಟ್ ಅದು ಈ ಪಕ್ಷಿ ಇದೆಯಲ್ಲ, ಈ ಪಕ್ಷಿನ ತೊಗೊಂಡು ಸೆಲ್ಫಿಯನ್ನು ತೊಗೊಳ್ತಾ ಇದ್ರು, ಫೋಟೋಗಳನ್ನು ತೊಗೊಳ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ದಂಥದ್ದು. ನೋಡಿ, ಅದು ಅವ್ರಿಗೆ ಕಿಸ್ ಕೊಡ್ತಾ ಇದೆ. ನೋಡಿ, ಅಲ್ಲಿ ಅಷ್ಟು ಹೆಂಗೆ ಪಳಗಿಸಿದ್ದಾರೆ ಅಂದರೆ, ಅದು ಹೇಳಿದ್ದೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆಲ್ಲ ಕೇಳುವಂಥದ್ದಾಗಿತ್ತು. ಅಷ್ಟು ಚೆನ್ನಾಗಿ ಅದನ್ನು ಗೈಡ್ ಮಾಡಿರ್ತಕ್ಕಂಥದ್ದು ಅವರು. ನೋಡಿ, ಅಲ್ಲಿ ಅವರ್ಯಾವರ ಒಬ್ಬರು ಮೇಡಮ್ ಅವರು ಅದನ್ನು ತೊಗೊಂಡು ಫೋಟೋವನ್ನು ತೆಗೆಸ್ಕೊಳ್ತಾ ಇರ್ತಕ್ಕಂಥ. ನೋಡಿ, ಈ ರೀತಿಯಾಗಿ ಜಸ್ಟ್ ಒಂದು ಫೋಟೋಗಳನ್ನು ತೆಗೆಸ್ಕೊಂಡು ಅಥವಾ ಅದನ್ನು ಬೆಗಲ ಮೇಲೆ ಬಿಟ್ಕೊಂಡು ಈ ರೀತಿಯಾಗಿ ಒಂದಿಷ್ಟು ಎಂಜಾಯ್ ಲೈವ್ ಆಗಿ ನಾವು ಸಹ ಎಂಜಾಯ್ ಮಾಡ್ಬೋದು. ಅವುಗಳನ್ನು ಇಡಬಾರ್ದು. ಇನ್ಯಾವುದೇ ಪಕ್ಷಿಗಳಾಲೋ ಇಲ್ಲ, ಇದೊಂದೇ ಮಾತ್ರ ಫೋಟೋ ಕಾಲ ಇರ್ತಕ್ಕ. ಇನ್ನೆಲ್ಲವನ್ನು ನೋಡಿ ಎಂಜಾಯ್ ಮಾಡಬೇಕಾಗಿರೋದು. ಇನ್ನು ಪ್ರಾಣಿಗಳು ಸಹ ಇದು. ನೋಡಿ, ಇಲ್ಲಿ ಬೆಕ್ಕು, ಇಲಿ, ಮೊಲ, ಮತ್ತು ನೋಡಿ ಇಲ್ಲಿ ಇದು ಮೋತಿಕೆ ಅರ್ಧದಲ್ಲಿ ವೆರೈಟಿ ಆಗಿರ್ತಕ್ಕಂಥದ್ದು, ಉಸಿರು ಒಳ್ಳಿ ಹಂಗೆ ಇರ್ತಕ್ಕಂಥದ್ದು, ಮತ್ತೊಂದು ಈ ರೀತಿ ಇರ್ತಕ್ಕಂಥ ವಿಧವಾಗಿರ್ತಕ್ಕಂಥ ಪ್ರಾಣಿಗಳು ಸಹ ಇದ್ದಂಥದ್ದು. ಪಕ್ಷಿಗಳಂತೂ ಸುರಿಮಳೆ. ನೋಡಿ, ಇಲ್ಲಿ ಹೆಂಗೆ ಕಾಣ್ತಾ ಇದೆ, ಒಂದು ಆರ್ಟಿಫಿಷಿಯಲ್ ಅನ್ನಂಗೆ ಕಾಣ್ತಾ ಇದೆ. ಇಲ್ಲ, ಅದು ನಿಜವಾದಂತಹ ಒಂದು ಪಕ್ಷಿ. ಅದು ನಿಜವಾದಂಥ ಪಕ್ಷಿ. ನೋಡೋದಕ್ಕೆ ಹೆಂಗೆ ಚಿತ್ರ ಬರೆದವ್ರೇನೋ ಕಾಣ್ತಾ ಇತ್ತು. ಅಷ್ಟು ಚೆನ್ನಾಗಿದ್ದಂಥ ಕೆಲವೊಂದು ಪಕ್ಷಿಗಳನ್ನು ನಾವು ನೋಡ್ತಾ ಇದ್ವಿ. ಗಿಳಿಗಳಲ್ಲಿ ವೆರೈಟಿ ಆಫ್ ಗಿಳಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇವೆಲ್ಲವೂ ಸಹ ಅಲ್ಲಿ ಕಾಣ್ತಾ ಇದೆ. ನೋಡಿ ಎಷ್ಟು ಚಿಕ್ಕವು, ಎಲ್ಲ ಗುಬ್ಬಚ್ಚಿ ಥರ ಕಾಣ್ತವೆ ನಮಗೆಲ್ಲ. ಅದರದ್ದೇ ಆಗಿರ್ತಕ್ಕಂಥ ಹೆಸರುಗಳು, ಅದರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯಗಳನ್ನು ನಾವಿಲ್ಲಿ ನೋಡ್ಬೋದಾಗಿತ್ತು. ಸೊ ಈ ರೀತಿಯಾದಂಥ ಪ್ರಾಣಿ ಪ್ರಪಂಚವನ್ನು, ಒಂದು ಪಕ್ಷಿ ಪ್ರಪಂಚವನ್ನು ನಮ್ಮ ತುಮಕೂರು ಉತ್ಸವದಲ್ಲಿ ಏನು ಮಾಡಿದರೆ ಅರೇಂಜ್ ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಇದನ್ನೆಲ್ಲವನ್ನು ಮುಗಿಸ್ಕೊಂಡು ಆಚೆ ಬಂದರೆ ಶಾಪಿಂಗ್ ಕಾಂಪ್ಲೆಕ್ಸ್, ಶಾಪಿಂಗ್ಗಳು ಸ್ಟಾಲ್ಗಳು ಹಾಕಿದ್ದಾರೆ. ತುಂಬ ವೆರೈಟಿ ಆಫ್ ಸ್ಟಾಲ್ಗಳಿದ್ದಾವೆ. ನಿಮ್ಗೆ ಏನು ಬೇಕೋ, ಮನೆ ಉಪಯೋಗಕ್ಕಿಂತ ಹಿಡಿದು, ತಿನ್ನೋದಕ್ಕಿಂತ ಹಿಡಿದು, ಬಳಕೆಯಿಂದ ಹಿಡಿದು ಎಲ್ಲವೂ ಇದ್ದಾವೆ ನೋಡಿ. ಸೊ ಆ ರೀತಿ ಅರ್ಥ. ನೋಡಿ, ಇಲ್ಲಿ ಮನೆ ಬಳಕೆ ವಸ್ತುಗಳೆಲ್ಲ ಸಿಗ್ತಾ ಇರ್ತಕ್ಕಂಥದ್ದು, ಜೊತೆಗೆ ಮೊಬೈಲ್ಗೆ ಪೌಚ್ಗಳಾಗಿರ್ಬೋದು, ಗೃಹ ಬಳಕೆಯ ವಸ್ತುಗಳಿಗೆ ಮಸಾಲ ಆಗಿರ್ಬೋದು, ಸಣ್ಣ ಮಕ್ಕಳಿಗೆ ವಾಚಸ್ ಆಗಿರ್ಬೋದು, ಕ್ಲಾತ್ಗಳಾಗಿರ್ಬೋದು, ಬಟ್ಟೆ ಪ್ಯಾಂಟು, ಪರ್ಫ್ಯೂಮ್ಸ್ಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದಿಷ್ಟು ವಸ್ತುಗಳು ಸಹ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ವಿ. ನೋಡಿ, ಇವರ ಪರ್ಫ್ಯೂಮ್ ಸಹ ಇದು ಫಸ್ಟು ಬಂದಿರತಕ್ಕಂಥದ್ದು ಅನಿಸುತ್ತೆ ನಾವು ನೋಡ್ದಂಗೆ. ನೋಡಿ, ಇಲ್ಲಿ ಮಕ್ಕಳಿಗೆ ಬಳಸುವಂಥ ವೆರೈಟಿ ಆಫ್ ಪೆನ್ಗಳು, ಪೆನ್ಸಿಲ್ಗಳು, ಕ್ಲಾತ್ಗಳು, ಈ ರೀತಿ ಇರ್ತಕ್ಕಂಥ ವಸ್ತುಗಳನ್ನೆಲ್ಲ ನೋಡ್ತಾರೆ. ಇನ್ನು ಸ್ನ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಎಲ್ಲ ಥರದ ಪಿಕಲ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಬಳೆಗಳಾಗಿರ್ಬೋದು, ಬ್ಯಾಂಗಲ್ಸ್ ಅಂಗಡಿಗಳು ಸಾಕಷ್ಟಿದ್ದಾವೆ. ಬಟ್ಟೆ ಕ್ಲಾತ್ಗಳಿಗೆ ಸಂಬಂಧಪಟ್ಟಂಥದ್ದು. ನೋಡಿ, ಇಲ್ಲಿ ಇದೇನೋ ಮ್ಯಾಜಿಕ್ ಪೆನ್ ಅಂತಕ್ಕಂಥದ್ದೇನೋ ತೋರಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ತುಂಬ ಕ್ಯೂರಿಯಾಸಿಟಿ. ಬ್ಲೋ ಪೆನ್ ಅಂತಕ್ಕಂಥದ್ದಿದೆ. ಅದು ಇನ್ನು ಗೋಬಿ ಮಂಜೂರಿ ಇದೆ, ಎಲ್ಲದು ಸರಿ ಬಂದಿದೆ, ನೋಡಿದಿದ್ದಾರೆ ನೀವು. ಚನ್ನಪಟ್ಟಣ ಬೊಂಬೆಗಳು ವಿಶೇಷವಾಗಿ ಜನಗಳ ಕಣ್ಮನೆ ಸೆಳೀತಾ ಇದ್ದಂಥದ್ದು. ಚನ್ನಪಟ್ಟಣ ಗೊಂಬೆಗಳು ಬಂದಿದ್ದಂಥದ್ದು ಇಲ್ಲಿ. ನೋಡಿ, ಬ್ಯಾಂಗಲ್ ಅಂಗಡಿಗಳು ವಿಶೇಷವಾಗಿ ಕಣ್ಮನೆ ಸೆಳೀತಾ ಇದ್ದಂಥದ್ದು. ಬಟ್ಟೆಗಳು, ಕ್ಲಾತು,
₹150 ಯಾವ ತಗೊಂಡ್ರು 150 ಅಂತ ಇದ್ದಂಥದ್ದು. ಮಕ್ಕಳಿಗೆ ಆಟಿಕೆಗಳೆಲ್ಲ ಸಹ ಸಾಕಷ್ಟು ಆಟಿಕೆಗಳಿಗೆ ಸಂಬಂಧಪಟ್ಟಂಥ ಬಂದಿದ್ದಾವೆ. ದಸರಾ ಬೇಸಿಗೆ ರಜೆ ಇದೆಯಲ್ಲ, ಹೇಗೂ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಬೇಕಾಗ್ತವೆ. ಒಂದು ಮಕ್ಕಳನ್ನ ಹೆಂಗೂ ಎಲ್ಲ ರಿಲ್ಯಾಕ್ಸ್ ಆಗಿದ್ದಾರೆ ಎಕ್ಸಾಮ್ ಮುಗಿಸ್ಕೊಂಡು, ಒಂದು ರಿಲ್ಯಾಕ್ಸ್ ಮೂಡಲ್ಲೂ ಸಹ ಏನಾಗುತ್ತೆ, ಇದೊಂದು ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಮಕ್ಕಳನ್ನ ಆದಷ್ಟು ಬೇಗ ಕರ್ಕೊಂಡೋಗಿ ಮಕ್ಕಳಿಗೆಲ್ಲ ಒಂದು ಡ್ರೆಸ್ ಕಡಿಮೆ ಆಗಲಿ, ಓದು ಅಂತ ಚೆನ್ನಾಗಿ ಓದಿಸಿರ್ತೀರ, ಓದು ಬರಹ ಇದರಲ್ಲೇ ಕಾಲ ಕಳೆದಿರ್ತೀರ. ಸ್ವಲ್ಪ ಫನ್ನಿ ಗೇಮ್ಸ್ಗಳಿದಾವೆ ಅಲ್ಲಿ ಚಿಕ್ಕ ಮಕ್ಕಳು ಆಡೋದಕ್ಕೆ, ಅಂಥ ಗೇಮ್ಸ್ಗಳನ್ನು ಆಡಿಸಿ ಒಂದಿಷ್ಟು ಇವನ್ನೆಲ್ಲವನ್ನು ತೋರಿಸಿದ್ರೆ ಆ ಮೈಂಡೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ಉದ್ದೇಶದಿಂದ ನಮ್ಮ ತುಮಕೂರು ಉತ್ಸವಕ್ಕೆ ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಮಿಸ್ ಮಾಡ್ಕೋಬೇಡ. ಇವೆಲ್ಲ ಫನ್ನಿ ಗೇಮ್ಸ್ಗಳು ನೋಡಿ, ಇಲ್ಲಿ ಬಂದೂಕಲ್ಲಿ ಆ ಬಲೂನ್ಸ್ಗಳನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು, ಇದಕ್ಕೆ ರಿಂಗ್ ಹಾಕ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ವೆರೈಟಿ ಆಗಿರ್ತಕ್ಕಂಥ ಎಲ್ಲ ಗೇಮ್ಗಳೆಲ್ಲ ಇದೆ ನೋಡಿ. ಇಲ್ಲಿ 3Dಗೆ ಸಂಬಂಧಪಟ್ಟಂಥ ಗೇಮು ಸಹ ಇದೆ. ಅದು ಒಂಥರ ಲೈವಲ್ಲೇ ನಾವು ಏನೋ ಗೇಮ್ ಆಡ್ತಾ ಇದ್ವಿ, ನಾವು ಯಾವುದೋ ಲೋಕದಲ್ಲಿ ಏನೋ ಅನ್ನಿಸುವಂಥದ್ದು. ಇನ್ನು ಸ್ನ್ಯಾಕ್ಸಿಗೆ ಬಂದರೆ ಸ್ನ್ಯಾಕ್ಸು ಇದೆ ಅಲ್ಲಿ. ಅದನ್ನೆಲ್ಲ ನೋಡ್ಕೊಂಬಂದು ಸುಸ್ತಾದ್ರೆ, ಈ ಕಡೆಗೆ ಐಸ್ ಕ್ರೀಮ್ ಇದೆ, ಪಾಪ್ಕಾರ್ನ್ ಇದೆ, ಚುರುಮುರಿ ಇದೆ, ಗೋಬಿ ಇದೆ, ಎಲ್ಲ ಥರದ್ದು ಸಹ ಪಟೋಟ ಟ್ವಿಸ್ಟರ್ ಇದೆ ನೋಡಿ. ಎಲ್ಲ ಥರದ್ದವು ಸಹ ಅಲ್ಲಿ ಅವೈಲೇಬಲ್ ಇರ್ತಕ್ಕ ಐಸ್ ಕ್ರೀಮ್ ಇದೆ. ನೀವೊಂದ್ಸಲಿ ಚಾಕ್ಲೇಟ್ಸ್ಗಳು ಸಿಗ್ತವೆ, ಸೋಡಾಗಳು ಸಿಗ್ತವೆ, ಜ್ಯೂಸ್ಗಳು ಸಿಗ್ತವೆ ನೋಡಿ. ಇಲ್ಲಿ ಚಾಟ್ಗಳ ಅಂಗಡಿಗಳು ನೋಡ್ತಾ ಇದ್ದೀರಾ ನೀವು. ಬೆಂಗಳೂರು ಸ್ಪೆಷಲ್ ಗೋಬಿ ಮಂಜೂರಿ, ಚುರುಮುರಿ ಎಲ್ಲದು ಇದೆ. ಅದನ್ನು ಮುಗಿಸ್ಕೊಂಡು ಒಂದಿಷ್ಟು ಗೇಮ್ಗಳಿದ್ದಾವೆ ಮಕ್ಕಳಿಗೆ ಸಂಬಂಧಪಟ್ಟಂಥ ನೋಡಿ. ಇಲ್ಲೆಲ್ಲ ಗೇಮ್ಗಳಿದ್ದಾವೆ, ನಿಮ್ಗೆ ಯಾವುದು ಬೇಕಾ ಆ ಗೇಮ್ಗಳನ್ನ ಆಡ್ಬೋದು. ಇದಕ್ಕೆಲ್ಲ ಸಪ್ರೇಟ್ ಕಾಸ್ಟ್ ಆಗುತ್ತೆ. ಅವುಗಳನ್ನೆಲ್ಲವನ್ನು ನೀಟಾಗಿ ಮಕ್ಕಳಿಗೆ ಯಾವ್ದು ಬೇಕೋ ಅವನ್ನ ಆಡಿಸ್ಕೊಂಡು ಆಚೆ ಕರ್ಕೊಂಬರ್ಬೋದು. ಒಂದಿಷ್ಟು ಫನ್ನಿ ಆಗಿರ್ತಕ್ಕಂಥ ಎಂಜಾಯ್ ಮೂಮೆಂಟ್ಗಳಿಗೆ ಒಂದಿಷ್ಟು ಕಾರಣೀಭೂತ ಆಗಿರ್ತಕ್ಕಂಥ ಇದು ನಮ್ಮ ತುಮಕೂರು ಉತ್ಸವ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನೂ 1 ತಿಂಗಳ ಕಾಲ ಇರುತ್ತೆ, ಬೇಸಿಗೆ ರಜೆ ಪೂರ್ತಿ ಇರುತ್ತೆ. ಹೋಗಿ ನಮ್ಮ ತುಮಕೂರಿನ ಗಾಜಿನ ಮನೆ, ಗ್ಲಾಸ್ ಹೌಸ್, ಅಮಾನಿಕೆರೆ ಹತ್ತಿರ ಇರ್ತಕ್ಕಂತಹ ಒಂದು ಉತ್ಸವ ಇದು. ಆದಷ್ಟು ಭೇಟಿ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.